ನಾಟಕದ ಮಾಲಕರಾದ ರಂಗಪ್ಪ ಚಿಕ್ಕಣ್ಣವರವರು ಒಂದು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ರಂಗಪ್ಪ ಚಿಕ್ಕಣ್ಣವರು ಎಲ್ಲೇ ಇದ್ರು ಬೇಗನೆ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ದಯಮಾಡಿ ಆಗಮಿಸಿದ ಎಲ್ಲ ಕಲಾ ಪ್ರೇಮಿಗಳು ತಾವು ನಿಂತ ಸ್ಥಳದಲ್ಲಿ ಕೂತ್ಕೊಂಡು ಒಂದು ಈ ನಾಟಕವನ್ನ ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಕಲಾ ಪ್ರೇಮಿಗಳು ಕೂತ್ಕೋಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕಂಡೇ ಕಂಡೇ ನಾ ಕಂಡೇ ದೇವರ ಕಂಡೇ ದೇವರಿಗೂ ದೇವರ ಮಹಾರೂಪವ ಕಂಡೇ ನನ್ನ ಬಾಳಿನ
ಪ್ರಥಮದಲ್ಲಿ ಶ್ರೀ ಗ್ರಾಮ ದೇವತೆ ಹಾಗೂ ದುರ್ಗಾ ದೇವತೆಯನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ದಿವಸ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಗೆ ಈ ಸಲನೂ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ನಮ್ಮೂರಿನ ಶ್ರೀ ಜಯಶಾಂತಲಿಂಗೇಶ್ವರ ಯುವಕ ಸಂಘ ಹಾಗೂ ಶ್ರೀ ಜಯಶಾಂತಲಿಂಗೇಶ್ವರ ತರುಣ ನಾಟ್ಯ ಸಂಘದ ಯುವಕ ಮಿತ್ರರು ಸಹೋದರ ಸಾವಿರಹಳ್ಳಿ ಸರ್ದಾರ್ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ತಮ್ಮ ಮುಂದೆ ಅಭಿನಯಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯಮಾನ್ಯರಿಗೂ ಹಾಗೂ ಸುತ್ತಮುತ್ತಲಿನ ಕಲಾ ಪ್ರೇಮಿಗಳಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸುತ್ತಾ ಪ್ರಾರಂಭದಲ್ಲಿ ಬೇಕಲ್ಲವೇ ಪ್ರತಿ ಸಮಾರಂಭಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವದ ನುಡಿ, ಬರದೆ ಬಿಡೋಣ ಸುಮಾರಕ್ಕೊಂದು ಮುನ್ನುಡಿಯಂತೆ ಈಗ ಪ್ರಾರ್ಥನಾ ಗೀತೆ ಶರಣ್ ಕುಮಾರ್ ಮಾಡ್ಲಿಗೇರಿ ಅವರಿಂದ ನೆರವೇರಲಿರುವುದು. ತಾವೆಲ್ಲರೂ ಕೂಡ ಸಹಕಾರದಿಂದ ನಿಂತ ಸ್ಥಳದಲ್ಲಿ ಕುಳಿತುಕೊಂಡು ಎಲ್ಲ ಪ್ರೇಕ್ಷಕರಿಗೂ ಒಂದು ಸ್ಥಳಾವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಜಗನ್ಮಾತೆ ಶರಣು ಶರಣೆಂದೆ ಶ್ರೀ ದುರ್ಗಾ ಮಾತೆ, ಜಗವಾ ಬೆಳಗುವ ಜಗನ್ಮಾತೆ ಶರಣು ಶರಣೆಂದೆ ಶ್ರೀ ದುರ್ಗಾ ಮಾತೆ, ಜಗವಾ ಬೆಳಗುವ ಜಗನ್ಮಾತೆ ಶರಣು ಶರಣೆಂದೆ
ಪಾರ್ವತಿಯೇ ಶಿವನ ರೂಪಿ ಅವತಾರಿ ಕರುಣಿಸಿದಾಯಿ ನಮ್ಮನು ನೀನೇ ಶಿವ ಪಾರ್ವತಿಯೇ ಶಿವರೂಪಿಣಿಯೇ ಕರುಣಿಸಿದಾಯಿ ನಮ್ಮನು ತಾಯಿ ಇಲ್ಲ ಅವರು ಮಣ್ಣೆರಿ ಕಾಮವ ಇಲ್ಲದ ಅವರು ಮಣ್ಣೆರಿ ಕಾಮವ ಸದಾ ಸದಾ ದೇವಿಯ ಭಕ್ತಿಗೀತೆಯನ್ನ ತಮ್ಮ ಮುಂದೆ ಪ್ರದರ್ಶಿಸಿದ ಶರಣ್ ಕುಮಾರ್ ಮಾಳ್ಗೆರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಈ ಜಾತ್ರೆಯ 2ನೇ ದಿನದ ನಿಮಿತ್ತವಾಗಿ ಸಾವಿರಹಳ್ಳಿಯ ಸರ್ದಾರ ನಾಟಕದ ಉದ್ಘಾಟನೆ ಕಾರ್ಯಕ್ರಮವನ್ನ ಈಗ ಪ್ರಾರಂಭಿಸೋಣ. ಈ ಒಂದು ನಾಟಕದ ಗಣ ಅಧ್ಯಕ್ಷತೆಯನ್ನು ವಹಿಸಿದಂತ ಮಾನ್ಯ ಶ್ರೀ ಎಫ್.ಆರ್. ಪಾಟೀಲ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಣ್ಣೇರಿ ಇವರನ್ನ ಈ ಒಂದು ಗ್ರಾಮದ ಪರವಾಗಿ ಹಾಗೂ ಈ ನಾಟಕದ ಯುವಕ ಮಿತ್ರರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀ ಮುತ್ತು ಮಾಡ್ಲಿಗೇರಿ ಇವರಿಂದ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗುವ ಆಗಮಿಸಿದ ಸಣ್ಣ ಬಲಪ್ಪಜ್ಜನವರು ದುರ್ಗಾದೇವಿ ಆರಾಧಕರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶಿರಸಾಷ್ಟಾಂಗ ನಮನಗಳಿಗೆ ಸ್ವಾಗತ ಕೋರುತ್ತಾ ಇವರಿಗೆ ಮುತ್ತು ಮಾಳ್ಗೇರಿ ಅವರಿಂದ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಚೆಲ್ಲಿದೆ ಮಲ್ಲಿಗೆಯ ಇನ್ನೋರ್ವ ದೇವಿ ಆರಾಧಕರು ಕೆಂಚಮ್ಮ ದೇವಿ ಆರಾಧಕರಾದ ಶ್ರೀ ಮಲ್ಲಪ್ಪಜ್ಜನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಿರಸಾಷ್ಟಾಂಗ ನಮನಗಳೊಂದಿಗೆ ಸ್ವಾಗತಿಸುತ್ತಾ ಅವರಿಗೆ ಶರಣಯ್ಯ ಸಿದ್ದಯ್ಯನವರು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ವಹಿಸಿದಂತ ಶ್ರೀಮಾನ್ಯ ಎಫ್.ಆರ್. ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮಣ್ಣೇರಿ ಅವರಿಗೆ ಶ್ರೀ ಅಮರೇಶ್ ಮಲ್ಲಾಪುರ್ ಇವರಿಂದ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ರಂಗು ಪಿ ಗೌಡರ್ ಮರಳು ಗುತ್ತಿಗೆದಾರರು ಬದಾಮಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಮಹಿಳೆಯರಿಗೆ ಶ್ರೀ ರವಿ ಮಾದಾರಿ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಪುಣ್ಯದ ಲೆಕ್ಕ ಮಾಡಿದೆಯಲ್ಲ ಬೇಕಾದವರನ್ನ, ಪುಣ್ಯದ ಲೆಕ್ಕ ಮಾಡಿದೆಯಲ್ಲ ಬೇಕಾದವರನ್ನ, ಅದೇ ರೀತಿಯಾಗಿ ಈ ನಾಟಕಕ್ಕೆ ಆಗಮಿಸಿದ ನಮ್ಮ ಊರಿನ ಪಕ್ಕದ ಗ್ರಾಮದವರಾದ ಈ ನಾಟಕಕ್ಕೆ ಒಂದು ಬಲೂನ್ ಉದ್ಘಾಟಕರಾಗಿ ಆಗಮಿಸಿದ ಬಸವರಾಜ್ ಸೋಮು ಗೊಣ್ಣಾವಗರು ಹಾಗೂ ಮಾಜಿ ಜಿಲ್ಲಾ ತಾಲೂಕ್ ಪಂಚಾಯತ್ ಸದಸ್ಯರು ಡಾಣಪಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಬಸವರಾಜ್ ಮಾಳ್ಗಾರಿ ಅವರಿಂದ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಟ್ಟಿ
ಅದೇ ರೀತಿಯಾಗಿ ಈ ಒಂದು ನಾಟಕದ ಇನ್ನೋರ್ವ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದ ಈರಣ್ಣ ಕ ಹೊರಕೇರಿ ಅಧ್ಯಕ್ಷರು PKPS ದಾನಿಶ್ವರು ಇವರಿಗೂ ಕೂಡ ಈ ಒಂದು ನಾಟಕಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಅವರಿಗೆ ಹುಲ್ಲಪ್ಪಗೌಡ ಪಾಟೀಲ್ ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಇವರೆಲ್ಲ ಕೆಟ್ಟವರು, ಶಿವನಾಮನೆ ಜೀವದವರು, ಇವರೆಲ್ಲ ಕೆಟ್ಟವರು, ಶಿವನಾಮನೆ ಈ ಒಂದು ನಾಟಕದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಮನಗೌಡ ಬಿ ಗೌಡಪ್ಪಗೌಡ್ರು ಅಧ್ಯಕ್ಷರು PKPS ಮಂಗಳೂರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ರಂಗು ಕುರಿ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಪಕ್ಕದ ಗ್ರಾಮದ ನಿಂಗಪ್ಪಣ್ಣ ರಾವ್ ಬದಾಮಿ ಮಾಜಿ PND ಬ್ಯಾಂಕ್ ಉಪಾಧ್ಯಕ್ಷರು ರೋಣ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಾಗು ಬಸಲಿಂಗಪ್ಪನವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ BF ಪಾಟೀಲ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಚೊಳಚಗುಡ್ಡ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಬಸಯ್ಯ ಕೊಳ್ಳಿಮಠ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು, ಸಂಧಾನ ಶರಣರ ಅಂಗೈಯೊಳಗೆ ಲಿಂಗಯ್ಯ ಮಾತನಾಡು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆದಂತ ನಮ್ಮೂರಿನವರಾದ ಶ್ರೀ BB ಪಾಟೀಲ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾತರ್ಕಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈರಣ್ಣ ರಾಯಣ್ಣ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಗ್ರಾಮದ ಹಿರಿಯರು ಶ್ರೀ ಅಲ್ಲಗೌಡ ಇಂದ್ರಗೌಡ ಐನಗೌಡರು ಮಾಜಿ PKPS ಸದಸ್ಯರು ಮಣ್ಣೇರಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕುಮಾರ್ ಬಾಗಣ್ಣ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜನ್ಮ ನೀಡುತ್ತಾನೆ ಮಾತು ಕಲಿಸುತ್ತಾಳೆ ಕನ್ನಡ ತಾಯಿ, ಪಾಪ ಬೆಳೆಯುತ್ತಾಳೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಿರಿಯಪ್ಪ ಮಾನ್ಲಗೇರಿ ಮಾಜಿ ಸೈನಿಕರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಫಕೀರ್ಗೌಡ B ಪಾಟೀಲ್ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಸವರಾಜ ರಂಗಪ್ಪ ಮೇಗಲ್ಮನಿ ವಕೀಲರು ನಮ್ಮೂರಿನವರಾದ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಿರೋದ ಸ್ವಾಗತವನ್ನು ಕೋರುತ್ತಾ ಮಾಗುಂಡಪ್ಪ ಪೂಜಾರಿ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮೂರಿನ ಗ್ರಾಮದ ಹಿರಿಯರು ಶ್ರೀ ಭೀಮಪ್ಪ ನೀಲಪ್ಪ ಕುರಿ STMC ಅಧ್ಯಕ್ಷರು ಮಣ್ಣೇರಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಸಂತೋಷ್ ಬಾಲಗೌಡ್ರವರು ಇವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಒಲವಿನ
ರೀತಿಯಾಗಿ ಗ್ರಾಮದ ಹಿರಿಯರು ಭೀಮನಗೌಡ ಸಿದ್ದರಾಮಗೌಡ ಗೌಡರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಾ ರವಿ ಬಸಲಿಂಗಪ್ಪನವರಿಂದ ಈ ಮಹನೀಯರಿಗೆ ಒಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಮ್ಮೂರಿನ ಹಿರಿಯರು ಶಂಕರಗೌಡ ನಿಂಗನಗೌಡ ಐನಗೌಡರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೊಸೂರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಮಲ್ಲು ಬೇವೂರು ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಮಲ್ಲನಗೌಡ ಗೌಡರು ಸೈಕಲ್ ಮಂಗಳೂರು ಇವರಿಗೆ ಬಸವ ಬಸಲಿಂಗಪ್ಪನವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಗ್ರಾಮದ ಹಿರಿಯರು ರಾಮನಗೌಡ ಶಂಕರಗೌಡ ಐನಗೌಡರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕಾತರ್ಗಿ ಅವರಿಗೆ ಅಲ್ಲಗೌಡ ಐನಗೌಡರು ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ವಂಶಾವರ ಗ್ರಾಮದ ಹಿರಿಯರಾದ ನಿಂಗಪ್ಪಣ್ಣ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಂಜು ಮೇಗಲ್ಮನಿಯವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಮೇಗಲ್ಮನಿ ಅವರಿಗೆ ಶ್ರೀ ಸಂಜು ಪಾಟೀಲ್ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತೊರೆದು ಜೀವಿಸಬಹುದೇ ಹರಿನಿಂದ ಕರಣಗಳ, ತೊರೆದು ಜೀವಿಸಬಹುದೇ ಹರಿನಿಂದ ಕರಣಗಳ. ಇನ್ನೋರ್ವ ಯುವಕರಾದ ಶ್ರೀ ಎಚ್ ಎಂ ಪಾಟೀಲ್ ವಕೀಲರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಸಂಗು ರಾಯನ್ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾಯಿ ತಂದೆಯ ಪ್ರೀತಿಯೋ ಅಪಾವ ಮಾಡಯೋಬಹುದು, ತಾಯಿ ತಂದೆಯ ಪ್ರೀತಿಯೋ ಅಪಾವ ಮಾಡಯೋಬಹುದು, ದಾಯಾದಿ ಬಂಧುಗಳ. ಅದೇ ರೀತಿಯಾಗಿ ಈ ಒಂದು ನಮ್ಮೂರಿನ ಯುವಕರಾದ ಮೈಲಾರಿ ಬೆನ್ನಾಳಿ ಅವರಿಗೆ ಈರಣ್ಣ ಬಡಿಗೇರಿ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಾರದೆ ದಯಮೋನಿದೆ, ಶಾರದೆ ದಯಮೋನಿದೆ, ನಿನ್ನ ಕರುಣೆಯ ಗಡಲಲ್ಲಿ ಆಗಿದೆ, ಅದೇ ರೀತಿಯಾಗಿ ಈ ಒಂದು ಗ್ರಾಮದ ದೇವಿಯನ್ನ 3 ವರ್ಷಗಳ ಕಾಲ ಪೂಜೆ ಮಾಡಿದಂತ ಈರಣ್ಣ ಬಡಿಗೇರ್ ಅವರಿಗೆ ಭೀಮನಗೌಡ ಪಾಟೀಲ್ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾನೇನು
ಯುವಕರು ಬಸವನಗೌಡ ಬಸಲಿಂಗಪ್ಪನವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಭೀಮಪ್ಪ ಗೌಡಪ್ಪ ಗೌಡ್ರ ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಯುವಕರ ರಂಗಪ್ಪ ಚಿಕ್ಕಣ್ಣವರು ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಾಗು ಬಾಲಗೌಡರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಯುವಕರು ಶ್ರೀ ಈರಣ್ಣ ಹೂವಪ್ಪ ಮಾಡ್ಲಿಗೆರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಅಯ್ಯನಗೌಡ ಡಾನಕ್ಷೇರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಇನ್ನೋರ್ವ ಯುವಕರು ಆತ್ಮೀಯರಾದ ಶ್ರೀ ಬಸವ ಗಾಣಿಗೇರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಿಂಗನಗೌಡ ಬಸಲಿಂಗಪ್ಪನವರು ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಯುವಕ ಮಿತ್ರರು ಶ್ರೀ ಶಿವು ಪಾಟೀಲ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ದೇವೇಂದ್ರಗೌಡ ಬಾಲಗೌಡ್ರ ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಗ್ರಾಮದ ಯುವಕರಾದ ಶ್ರೀ ಶಿವು ರಂಗಪ್ಪ ಬಸಲಿಂಗಪ್ಪನವರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕುಮಾರ ರಂಗಪ್ಪ ಅಯ್ಯನಗೌಡ್ರ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಯುವಕರು ಶ್ರೀ BR ಪಾಟೀಲ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕಾತರಗಿ ಇವರಿಗೆ ಮುದಿಗೌಡ ಶಂಕರಗೌಡ ಗೌಡರ ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರು ಗ್ರಾಮದ ಹಿರಿಯರು ಶ್ರೀ ಚಂದ್ರಗೌಡ ಭೀಮನಗೌಡ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮಣ್ಣೇರಿ ಅವರಿಗೆ ಹನುಮಂತ ಮೇಗಲ್ಮನೆಯವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಇನ್ನೋರ್ವ ನಮ್ಮ ಗ್ರಾಮದ ಯುವಕರು ತೀರ್ಥಯ್ಯ ಶೇಖರಯ್ಯ ಕಂಬಿ ಶೇಖಯ್ಯ ಕಂಬಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವರಿಗೆ ರಾಜು ಬಾಲಗೌಡ್ರ ಇವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಗ್ರಾಮದ ಹಿರಿಯ ಯುವಕರಾದ ರಾಜು ಬಾಲಗೌಡ್ರ ಇವರಿಗೆ ದೇವೇಂದ್ರ ಹಿರೋಳಿ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಭರಮಪ್ಪ ಮಾದರಿ ಅವರಿಗೆ ರಾಮನಗೌಡ ಡಾನಕ್ಷೂರಿ ಅವರಿಂದ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಎಲ್ಲ ಗಣ್ಯಮಾನ್ಯರಿಗೂ ಸ್ವಾಗತ ಮತ್ತು ಮಾಲಾರ್ಪಣೆಯ ಈ ಒಂದು ಮುಕ್ತಾಯ ಮಾಡುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಎರಡನೇದಾಗಿ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಒಂದು ಉದ್ಘಾಟನೆಯನ್ನ ಮಾಡತಕ್ಕಂಥ ಮೊದಲನೇದಾಗಿ ದೀಪ ಬೆಳಗೋಣ ಧನ್ಯತೆ ಭಾವದಳು ದರಿದ್ರಿ ಒಳಗೆ ಜ್ಞಾನದಿಂದಲೇ ಬೇಡುತ್ತಾ ದಾರಿದ್ರ್ಯತೆ ತೊಲಗಿಸಿ ದೃಢತೆಯೊಂದಿಗೆ ಬೆಳೆಯೋಣ ದೇವರನ್ನ ಬೇಡುತ್ತಾ ತಪೋಜ್ಞರಾಗೋಣ ಅನ್ನುತ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಆಗಮಿಸಿದ ಎರಡೂ ದೇವಿಯ ಆರಾಧಕರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತರ್ಯ ಜೈಕಾರ ಆಧ್ಯಾತ್ಮಾಭಿಮದುಕಾರ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ ಆರಾಧಕರಾದ ಬಾಲಪ್ಪಜನವರು ಇನ್ನೋರ್ವ ಆರಾಧಕರಿಗೂ ಕೂಡ ಧನ್ಯವಾದಗಳು ಮತ್ತು ಶಿರಸಟ್ಟಂಗನಗಳನ್ನು ತಿಳಿಸುತ್ತಾ ಈಗ ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ರಂಗು ಪಿ ಗೌಡ್ರ ಮರಳು ಗುತ್ತಿಗೆದಾರರು ಬದಾಮಿ ಇವರಲ್ಲಿ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಂಗು ಪಿ ಗೌಡ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದ ಬಸವರಾಜ್ ಶಿವಗಣ್ಣಗರ್ ಹಾಗೂ ಈರಣ್ಣಕ್ಕ ಹೊರಕೇರಿ ಇವರು ಕೂಡ ಈ ಒಂದು ಬಲೂನ್ ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕರುನಾಡ ತಾಯಿ ಸದಾ ಚೆನ್ನೈ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚೆನ್ನೈ ಕರುನಾಡ ತಾಯಿ ಸದಾ ಚೆನ್ನೈ. ಈ ಒಂದು ಕಾರ್ಯಕ್ರಮದ ಬಲೂನ್ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಈ ಕಾರ್ಯಕ್ರಮದ ಹಲವಾರು ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಪ್ರೀತಿ ಬೆರೆತ ಗಂಜಿ ಕೂಡ ಸುದೆಗೆ ಸಮಾನವೋ, ಸತ್ಯವೋ ಏನೇ ಯಾವುದೇ ಇರಲಿ ಬಾಳಿಗೆ ಪ್ರೀತಿ ಒಂದೇ ನಿತ್ಯವೋ ಅಂತ ಸನ್ಮಾನ ಮಾಡೋಣ. ಮೊದಲನೇದಾಗಿ ಈ ಒಂದು ನಾಟಕದ ಎಲ್ಲ ಉಸ್ತುವಾರಿಯನ್ನು ತಗೊಂಡು ಈ ನಾಟಕಕ್ಕೆ ಕೇಂದ್ರೀಕರ್ತರಾದ ಹನುಮಂತ್ ಮಲ್ಲಪ್ಪ ಬಸಲಿಂಗಪ್ಪನವರಿಗೆ ಈ ಒಂದು ನಾಟಕದ ಯುವಕ ಮಿತ್ರರಿಂದ ಸನ್ಮಾನ ಕಾರ್ಯಕ್ರಮ. ಈ ಒಂದು ಯುವಕ ಮಿತ್ರರಿಗೆ ವೇದಿಕೆ ಮೇಲಿದ್ದ ಗಣ್ಯಮಾನ್ಯರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕನ್ನಡ ರೋಮಾಂಚನವೀ ಕನ್ನಡ ವಂದಿಸು ವಂದಿಸು ಪ್ರೀತಿಸು ಪ್ರೀತಿಸು ಕನ್ನಡ ಬಣ್ಣನ ಮರಿಬೇಡ ಅದೇ ರೀತಿಯಾಗಿ ಸ್ನೇಕ್ ಶ್ಯಾಮ್ ಅವರ ಗರಡಿಯಲ್ಲಿ ಪಳಗಿದ ಸುಮಾರು 7,500 ಹಾವುಗಳನ್ನು ರಕ್ಷಣೆ ಮಾಡಿ ಹಲವಾರು ಶಾಲೆ ಕಾಲೇಜುಗಳಲ್ಲಿ ಹಾವು ಅರಿವೆ ಕಾರ್ಯಕ್ರಮವನ್ನು ಮಾಡಿ ಸ್ನೇಕ್ಸ್ ಮಹಾಂತೇಶ್ ಬದಾಮಿ ಎಂದೇ ಖ್ಯಾತಿ ಹೊಂದಿದ ನಮ್ಮೂರಿನ ಗ್ರಾಮದ ಮಗ ಆದ ನನ್ನ ಸ್ನೇಹಿತ ಆದ ಮಹಾಂತೇಶ್ ಶೋಕ್ ಕೋಳಿಮಠ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವಾಗಿರುತ್ತೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಚಿನ್ನದ ಹೆಣ್ಣನ ಬೇಡ ಅಭಿಮಾನಿ ಅಂತೆಯ ಚರಿತೆಯ ತಾಯ್ನಾಡು ನಿನ್ನ ಕಲೆಗಳ ಕಳವೀಡು ಕರೆಯದಿರು ಈಗ ಕನ್ನಡ ಬಣ್ಣನ ಬೇಡ ಅಭಿಮಾನಿ ಅಭಿಮಾನಿ. ಅದೇ ರೀತಿಯಾಗಿ ಈ ಒಂದು ನಾಟಕದ ಹಾರ್ಮೋನಿಯಂ ಮಾಸ್ತರಾದ ಶ್ರೀ ಶರಣ್ ಕುಮಾರ್ ವಿ ಮಾಡ್ಲಿಗೆರೆ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಮಹನೀಯರು ಸನ್ಮಾನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೂರಿನ ಹಳೆಯರಾದ ಬಸನಗೌಡ ರಾಯನಗೌಡ್ರವರು ಮಾಸ್ತರ್ ಅವರಿಗೆ ಸನ್ಮಾನ, ಜೊತೆಗೆ ಬಸು ಗಾಣಿಗೇರ್ ಅವರಿಗೂ ಕೂಡ ಸನ್ಮಾನವನ್ನ ಮಾಡಲಿದ್ದಾರೆ. ಅವ್ರು ಬಂದ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಕನ್ನಡ ಅದೇ ರೀತಿಯಾಗಿ ಬಸು ಮೇಲೇರವರು ಕೂಡ ಅವರಿಗೂ ಕೂಡ ಸನ್ಮಾನ ಮಾಡಬೇಕು. ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೇ ನಾಡು ಇದೇ ಭಾಷೆ
ನಾಟಕದ ತಬಲಾ ವಾದಕರಾದ ನಾಗಪ್ಪ ವಾಲಿಕರ್ ಅವರಿಗೆ ಈ ಒಂದು ನಾಟಕದ ಎಲ್ಲ ಮಹನೀಯರು ಅವರಿಗೆ ಸನ್ಮಾನ ಕಾರ್ಯಕ್ರಮ ಬಿಟ್ಟಿದ್ದಾರೆ. ಎಲ್ಲ ಗಣ್ಯಮಾನ್ಯರು ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸನ್ಮಾನಿತರನ್ನ ಸನ್ಮಾನಿಸಿದ ಈ ಒಂದು ಕಾರ್ಯಕ್ರಮದ ಸಂಗೀತಕರಾಗಿ ಆಗಮಿಸಿದ ಶಬ್ಬೀರ್ ಅವರಿಗೆ ಶರಣು ಕುಮಾರ್ ಮಾಳ್ಗೆರೆ ಅವರಿಂದ ಸನ್ಮಾನ ಮಾಡೋಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೆವು. ಕಾರ್ಯಕ್ರಮದ ಎಲ್ಲ ಮಹನೀಯರನ್ನು ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಉದ್ಘಾಟನೆ ಭಾಷಣವನ್ನ ರಂಗು ಪಿ ಗೌಡ್ರವರು ಒಂದೆರಡು ಮಾತುಗಳಲ್ಲಿ ಮುಗಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ರಂಗುಗೌಡ ಅವರು ಒಂದೆರಡು ಮಾತುಗಳನ್ನ ಈ ನಾಟಕವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಲ್ಲು ಮಾಳ್ಗೇರವರಿಗೆ ನಮ್ಮ ಮಣ್ಣೇರಿ ಗ್ರಾಮದ ಯುವಕರಿಂದ ಮಾಲಾರ್ಪಣೆ. ಮೊದಲನೇದಾಗಿ ಗ್ರಾಮದ ಆರಾಧ್ಯದಿಂದ ಮಾರುದೇಶ್ವರನ್ನು ನೆನೆಯುತ್ತಾ ಇಂದು ದುರ್ಗಾದೇವಿ ಮತ್ತು ಗ್ರಾಮದೇವತೆಯ ಜಾತ್ರಾ ಮಹೋತ್ಸವವಾಗಿ ಜಯೇಶ್ ಶಾಂತಲಿಂಗೇಶ್ವರ ತರುನಾಟ ಸಂಘದವರು ಸಾವಿರಹಳ್ಳಿ ಸರ್ದಾರ ಅರ್ಥಾತ್ ಧರ್ಮದ ದೊರೆ ಎಂಬ ಸುಂದರ ಸಾಮಾಜಿಕ ನಾಟಕ ಇವತ್ತ ನಮ್ಮೆಲ್ಲರ ಮುಂದೆ ಆಡಕ್ಕೆ ತಯಾರಾಗ್ಯಾರ. ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ನನ್ನ ಮಾರ್ಗದರ್ಶಕರು, ಹಿರಿಯರು ಆದ ಎಫ್.ಆರ್. ಪಾಲ್ರವರೇ, ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎರಡು ಪೂಜ್ಯ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಗ್ರಾಮದ ಈ ನಾಟಕದ ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟಕರಿಗೆ ಆಗಮಿಸಿರುವಂಥ ಧನಾಕ್ಷರು PKPSನ ಅಧ್ಯಕ್ಷರು ಸೌರವಾದ ಈರಣ್ಣ ಹೊರಕೆರೆ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ ಮುಖ್ಯ ಅತಿಥಿಗಳು ಮಂಗಳೂರು PKPSನ ಅಧ್ಯಕ್ಷರು ಹಿರಿಯರಾದ ರಾಮಗೌಡ ಗೌಡ್ರವರೇ, ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ ಅತಿಥಿಗಳಾದ ಹಿರಿಯರಾದ BV ಪಾಲ್ರವರೇ, ಅದೇ ರೀತಿ ಇನ್ನೋರ ಅತಿಥಿಗಳಾದ ಗ್ರಾಮ ಪಂಚಾಯತಿ ಚೌಲ್ಗುಡ್ ಉಪಾಧ್ಯಕ್ಷರಾದ ಬರಂಗೌಡ ಪಾಟೀಲ್, ಅದೇ ರೀತಿ ಪಕ್ಕದ ಗ್ರಾಮದ ಹಿರಿಯರು ಮತ್ತು ಮಾರ್ಗದರ್ಶಕರಾದ ನಿಂಗಪ್ಪಣ್ಣ ಮೇಟಿಯವರೇ, ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರು ಅತಿಥಿಗಳು ಹಿರಿಯರಾದ ಅಲ್ಲಾಗೌಡ ಅಯ್ಯಂಗೌಡ್ರವರೇ, ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ ಅತಿಥಿಗಳಾದ ಶಂಕರಗೌಡ ಅಯ್ಯಂಗೌಡ್ರವರೇ, ಅದೇ ರೀತಿ ಇನ್ನೋರ ಈ ಕಾರ್ಯಕ್ರಮದ ಅತಿಥಿಗಳಾದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ BR ಪಾಟೀಲ್ ಅವರೇ, ಅದೇ ರೀತಿ ಕಾತರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿಯವರಾದ ರಾಮಗೌಡ ಅಯ್ಯಂಗೌಡ್ರವರೇ, ಅದೇ ರೀತಿ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರು ಆದ ಬ್ರಹ್ಮಪ್ಪ ಮಾದರವರೇ, ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ CB ಪಾಲ್ರವರೇ, ಅದೇ ರೀತಿ ಇನ್ನೋರ ಅತಿಥಿಗಳಾದ ಭೀಮಂಗೌಡ್ರವರೇ, ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರಕಾಶ್ ಮೇಲ್ಮಣ್ಣಿ ಅವರೇ,
ಅದೇ ರೀತಿ ವಕೀಲರು ಸಹೋದರಾದ ಬಸವ ಮಿಲ್ಮಣಿ ಅವರೇ, ಅದೇ ರೀತಿ ಇನ್ನೋರ್ವ ಅತಿಥಿಗಳು ಮತ್ತು ಹಿರಿಯರಾದ ಭೀಮ್ಸಿ ಕುರಿ ಅವರೇ, ಮತ್ತು ದಯವಿಟ್ಟು ಕ್ಷಮಿಸಬೇಕು, ಇನ್ನೋರ ಹಿರಿಯರು ಮಾಜಿ ತಾಲೂಕಿನ ಸದಸ್ಯರು ಸಹೋದರರಾದ ಬಸವರಾಜ್ ಗೊನ್ನಾಗರ್ ಅವರೇ, ಅದೇ ರೀತಿ ಇನ್ನೋರ್ವ ಹಿರಿಯರು ಮತ್ತು ಸಮಯದ ಅಭಾವದ ಕಾರಣ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಸಹೋದರನು ಈ ನಾಟಕ ಸ್ವಾಗತ. ಏನು ನಮ್ಮ ಮಣ್ಣೇರಿ ಗ್ರಾಮದ ಎಂಥ ವಿಶೇಷಪ್ಪ ಅಂತಂದ್ರೆ ನಮ್ಮ ಮಣ್ಣೇರಿ ಗ್ರಾಮ, ಯಾಕಂದ್ರೆ ಟೈಮ್ ಆಗೈತಿ, ಆದ್ರೆ ಈ ಗ್ರಾಮದ ಬಗ್ಗೆ ನಾವೆಲ್ಲ ಒಳಸಾಲದ ಹೆಮ್ಮೆ ಪಡ್ಕೋಬೇಕು. ಯಾಕೆ ಹೆಮ್ಮೆ ಪಡ್ಕೋಪ್ಪ ಅಂತಂದ್ರೆ ಈಗ 2 ತಿಂಗಳಿಂದ ಎಂಥ ತುಲಾಭಾರ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಮಣ್ಣೇರಿ ಗ್ರಾಮದ ಹಿರಿಯರು ಮತ್ತು ದೈವ, ಅದು ಇಡೀ ನಮ್ಮ ಬಾದಾಮಿ ತಾಲೂಕು ನಾಚುವಂಗ ತುಲಾಭಾರ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಇಂಥ ಬರಗಾಲದಾಗ ಮನಿತನ ನಡೆಸೋದು ಬಂಗಾರ ಐತಿ. ಇಂಥ ಪರಿಸ್ಥಿತಿ ಒಳಗ 25 ಮೇಲ್ಪಟ್ಟು ತುಲಾಭಾರ ಅದು. ಎಷ್ಟು ವಿಶೇಷಪ್ಪ ಅಂದ್ರೆ 3 ದಿವಸ ಊರಾಗ ಯಾರ ಮನೆಗೂ ಅಡಿಗೆ ಒಲೆ ಹಚ್ಚಿಲ್ಲ ನನಗನ್ಸಿ ಮಟ್ಟಿಗೆ. ಯಾಕಂತಂದ್ರ ಇಂಥ ಬರಗಾಲದಾಗ ಇಂಥ ಕಾರ್ಯಕ್ರಮ ಮಾಡಿ 2 ತಿಂಗಳಾಗಿಲ್ಲ. ಮತ್ತು ಆಲೆ ಗ್ರಾಮ ದೇವಿ ಜಾತ್ರೆಗೆ 3 ನಾಟಕ, ನಾಳೆ ಒಂದು ರಸಪ್ರಶಿ ಕಾರ್ಯಕ್ರಮ ಐತಿ, ಮೊನ್ನೆ ಕಬಡ್ಡಿ ವಾಲಿಬಾಲ್ ಮುಗಿದೈತಿ, ಮತ್ತು ಈಗ ಮುಂದೆ ಟಗರಿನ ಕಾಳಗ ಐತಿ. ಏನಪ್ಪ ಅಂತಂದ್ರ ಈ ಊರಾಗ ದೈವಕ್ಕ ಎಂಥ ದೊಡ್ಡತನ ಐತಿ, ಎಂಥ ಸಿರಿತನ ಕೊಟ್ಟ ನಮ್ಮ ದುರ್ಗಾದೇವಿ ಗ್ರಾಮ ದೇವತೆ ಅಂತಂದ್ರ ಇದು ನಮಗೆ ಭಾಳ ಹೆಮ್ಮೆ ಅನ್ಸುತ್ತಿದೆ. ಯಾಕಂದ್ರೆ ಸಾಮಾನ್ಯ ಅಲ್ರಿ, ಒಂದು ಊರಾಗ ಒಂದು ನಾಟಕ ಆಡ್ಬೇಕಂದ್ರೆ ಕನಿಷ್ಠ 1 ಲಕ್ಷ ಇರಬೇಕು. ನಮ್ಮ ಮಣ್ಣೇರಿ ದೊಡ್ಡ ಗ್ರಾಮ ಅಲ್ಲ, ಏನಪ್ಪ ಬೇಲೂರು ಚೋತ್ಗುಡ್ಡ ದೊಡ್ಡ ಊರದವು, ಆದ್ರ ಮಣ್ಣೇರಿ ದೊಡ್ಡ ಗ್ರಾಮ ಅಲ್ಲಿದು. ಮತ್ತ 2-3 ತಿಂಗಳದಾಗ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾರಂದ್ರ ಇಲ್ಲೇ ದೈವ ಹೆಂಗಿರ್ಬೇಕು, ಇಲ್ಲೇ ದೈವ ಜೊತೆ ನೀವು ನಡ್ಕೊಂತಿರಲ್ಲ, ನೀವು ನಡ್ಕೊಂಡು ರೀತಿ ಹೆಂಗಿರ್ಬೇಕಪ್ಪ ಅಂತಂದ್ರ ಭಾಳ ನಮ್ಗೆ ಹೆಮ್ಮೆ ಆಗತ್ತೆ ಇದು ನೋಡಿ. ಯಾಕಪ್ಪ ಅಂತಂದ್ರ ನಾವು ಎಲ್ಲಾದ್ರೂ ನಾವು ನಿಮ್ಮ ಮುಂದೆ ಮಣ್ಣೇರಿ ಗ್ರಾಮ ಮಾತಾಡ್ಬಿಡ, ನಾವು ನಮ್ಮ ಕಾತರಿಕೆ ಬಂತು ಬದಾಮ ಮಾತಾಡ್ತಿದ್ವಿ. ನಾವು ಏನರ ಕಳ್ಳು ಬಳ್ಳಿ ಉಳ್ದೈತಪ್ಪ ಅಂತಂದ್ರ ನಮ್ಮ ಮಣ್ಣೇರಿ ಗ್ರಾಮದಾಗ ಕಳ್ಳು ಬಳ್ಳಿ ಉಳ್ದೈತಿ. ಯಾಕಪ್ಪ ಅಂದ್ರ ನಾವು ಇವ್ರು ಹಳ್ಯಾರ, ನಾ ಅಲ್ಲ, ಯಾರ ಬಂದ್ರು ನಿಮ್ಮ ಊರಿಗೆ ಬಂದ್ರ ನೀವು ಊಟ ಮಾಡ್ಲಾರೆ ನಾಷ್ಟ ಮಾಡ್ಲಾರೆ ಕಳ್ಸಂಗೇ ಇಲ್ಲ, ಅದು ಗೊತ್ತೈತೆ ನಮ್ಗೆ. ಅದಕ್ಕೆ ಇದೇ ರೀತಿ ಗ್ರಾಮ ದೇವತೆ ಮಾರುತೇಶ್ವರ ನಮ್ಮ ದೈವಕ್ಕ ಮತ್ತು ನಿಮಗ ಇದೇ ರೀತಿ ಹೆಚ್ಚಿನ ಶಕ್ತಿ ಕೊಟ್ಟು ಮಳಿ ಬೆಳೆ ಕೊಟ್ಟು ನಿಮ್ಮನ್ನ ಇನ್ನೂ ಹೆಚ್ಚಿನ ರೀತಿಯಿಂದ ಈ ರೀತಿ ಕಾರ್ಯಕ್ರಮ ಮಾಡಿ ನಮ್ಮನ್ನ ನಿಮ್ಮ ಊರಳೆಯನ್ನ ಇಲ್ಲಿ ಕರೆಸಿ ಈ ರೀತಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತೀರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ ರಂಗು ಪಿ ಗೌಡ್ರ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿದಂತ ಎಫ್.ಆರ್. ಪಾಟೀಲ್ ಅವರು 2 ಮಾತುಗಳಲ್ಲಿ ಅವರ ಭಾಷಣವನ್ನು ಮುಗಿಸ್ತಾರೆ. ಆದ್ರೆ ನಿಮ್ಕಿನ ನಮ್ಮ ನಾಟಕದ ತರುಣರು ನಮಗೆ ಪ್ರೆಷರ್ ಮಾಡಕತ್ತಾರ, ದೌಡ್ ಮುಗಿಸ್ರಿ ಅಂತೇಳಿ. ಅದಕ್ಕೆ 2 ಮಾತಲ್ಲಿ ಅವ್ರಿಗೊಂದು 2 ಮಾತಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾತಾಡಿ ಮುಗಿಸ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಗ್ರಾಮದ ಆರಾಧದೇವನಾದಂಥ ಜಯಶಾಂತಲಿಂಗೇಶ್ವರ ಸ್ವಾಮಿಗಳ ಪಾದಪಡಮಟ್ಟು ಹಾಗೂ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಈ ಕಾರ್ಯಕ್ರಮದ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ತಾಯಿ ದುರ್ಗಾದೇವಿ ಅರ್ಚಕರಾದಂಥ ಮುದಿಯಪ್ಪನವರು ಅವರ ಪಾದಪಡಮಟ್ಟು ಕೆಂಚಮ್ಮಚನ ಪೂಜಾರಿಯವರಿಗೂ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೂ ವೇದಿಕೆ ಮೇಲೆ ನಿಂತ ಅತಿಥಿ ಮಹಿಳೆಯರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಟಕದ 1000 ಹಳ್ಳಿಯ ಸರ್ದಾರ ಅರ್ಥಾರ್ಥ ಧರ್ಮದ ತಡೆಯುವಂಥ ಸುಂದರ ಸಾಮಾಜಿಕ ನಾಟಕವನ್ನು ಅಪೇಕ್ಷಿಸುವಂಥ ಎಲ್ಲ ಕಲಾವಿ ಬಳಗಕ್ಕೂ ಈ ಸಂಗೀತ ಬಳಗಕ್ಕೂ ಸುತ್ತಮುತ್ತಲ ಗ್ರಾಮದ ಬಂದಂಥ ನನ್ನ ತಾಯಂದಿರು ಹಿರಿಯರು ಯುವಕರಲ್ಲಿ, ಯಾಕಂದರೆ ಟೈಮ್ ಭಾಳ ಆಗೈತಿ, ಅವರೆಲ್ಲರೂ ತಮ್ಮ ಮನೆಯ ಮಕ್ಕಳು ಇವತ್ತು ಒಂದು ತಪ್ಪು ತಳಿ ಆದ್ರೂ ಅವರಿಗೆ ಸಹಕಾರ ಕೊಟ್ಟರು. ಇಷ್ಟು 12 ಗಂಟೆ ಆದರೂ ಎಲ್ಲರೂ ಒಂದು ಮಣ್ಣೇರಿ ಮೇಲಿಟ್ಟಂಥ ಪ್ರೀತಿ ಗೌರವಕ್ಕೆ ಚಿರಣಿಯಾಗಿ ಇಷ್ಟ ನಡೆಸಿಕೊಂಡ ತಾಯಿ ದುರ್ಗಾದೇವಿ ಆ ಗ್ರಾಮ ದೇವತೆ ಜಯಶಾಂತಲಿಂಗೇಶ್ವರ ಹೆಚ್ಚಿನ ಸೌಭಾಗ್ಯ ಕೊಟ್ಟು ಎಲ್ಲ ಹಂತಕರಣೆಯಿಂದ ಒಳ್ಳೆಯ ಸುತ್ತಮುತ್ತಲಿನ ಬಾಂಧವ್ಯ ಇದ್ದಂಥ ಎಲ್ಲ ಗ್ರಾಮಕ್ಕೂ ಒಂದು ಅನ್ಯೂನ್ಯವಾಗಿ ನಡ್ಕೊಂಡಂಥ ಒಳ್ಳೆಯ ಸಾಂಪ್ರದಾಯ ಬೆಳೆಯಂತೆ ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಜೈ ಹಿಂದ್.
ತಮ್ಮ ಎರಡು ಮಾತಲ್ಲಿ ಮುಗಿಸಿದ ಎಫ್.ಆರ್. ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಲ್ಬ್ ಉದ್ಘಾಟನೆ ಜ್ಯೋತಿ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾದಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದ ವಿದಾಯ ಹೇಳ್ತಾ ಮುಂದಿನ ನಾಟಕಕ್ಕೆ ಅನುವು ಮಾಡಿಕೊಡ್ತೀವಿ ಎಂದು ಹೇಳ್ತೀವಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಪಂಚಾಕ್ಷರ ಮಠಾದ ಕಮಲಗಳಿಗೆ ನಮೋ ನಮಃ. ಗಣನಾಯಕ ಸಿದ್ಧಿವಿನಾಯಕ ಗುರು ಬ್ರಹ್ಮ ಗುರು ವಿಷ್ಣು गुरुदेवो गुरु साक्षात् परब्रह्मणि तस्मै श्री गुरवे नमः. गुरवे नमः. कौशल्यास प्रजरामा ಸಂಧ್ಯಾ ಪ್ರವರ್ತತಿ. ಗಣಗುತ್ತಿದೆ ಗಣಗುತ್ತಿದೆ ಗುರುಪುತ್ರರಾಜನ ಜ್ಯೋತಿ. ಕಲಾವಿದರ ಕೀರ್ತಿಸಿದರ ಕೇರುತ್ತಿದೆ. ಕಲಾವಿದರ ಕೀರ್ತಿಸಿದರ ಕೇರುತ್ತಿದೆ. ಗುಡ್ಡದ ಗವಿಯಲ್ಲಿ ನೆಲೆಸಿದ ದುರ್ಗ ಮಾತೆ ಶರಣಂ ಶರಣಂ ಕರುಣಾಸಾಗರಿಯೇ. ನಿನ್ನ ಪಾದ ಕಮಲಗಳಿಗೆ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಶ್ರೀ ಶರಣು ದುರ್ಗಾಂಬಿಕೆ. ನಾಟ್ಯ ಕಲೆಯ ಪರಮೇಶ್ವರಿ. ಜಯವಾಣಿ ಜಗದೀಶ್ವರಿ.